ಹಲೋ ಫ್ರೆಂಡ್ಸ್, ಇನ್ನು ಇದು ಬಂದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಯಾಕಂದ್ರೆ ಒಂದು 2 ಡೇಸ್ ಆಯಿತು ನಾನು ವ್ಲಾಗ್ ಹಾಕಿಲ್ಲ. ಯಾಕಪ್ಪ ಅಂದ್ರೆ ನನಗೆ 2 ದಿನದ ಹಿಡಿದು ಫುಲ್ಲು ಟೆನ್ಷನ್ನು, ಏನು ಮಾಡಲಿ ಏನಿಲ್ಲ ಯಾಕಡೆ ಮಾಡಲಿ ಅಂತಂದು. ಹಾಗಾಗಿ ವ್ಲಾಗು ನಾನು ಶೂಟ್ ಮಾಡ್ಲಿಕ್ಕೆ ಭೀ ಹೋಗಿಲ್ಲ. ಅಂದ್ರೆ ಶಾರ್ಟು ಶೂಟ್ ಮಾಡೀನಿ, ಅವು ಭೀ ಅಪ್ಲೋಡ್ ಮಾಡ್ಲಿಕ್ಕಾಗಿಲ್ಲ ನನಗೆ. ಹಾಗಾಗಿ ಇವತ್ತು ಮತ್ತು ಮಾರ್ನಿಂಗ್ ಒಂದು 6 ಗಂಟೆ ಹಿಡ್ದೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಹಾಗಾಗಿ ಇನ್ನು 2 ಡೇಸ್ಲಿಂತ ಯಾಕಪ್ಪ ಹಾಕಿಲ್ಲ ಅಂದ್ರೆ ಟೆನ್ಷನ್ ಅಂತೂ ಟೆನ್ಷನ್ ಫ್ರೆಂಡ್ಸ್. ಏನಪ್ಪ ಅಂದ್ರೆ ಫುಲ್ಲು ಏನು ಮಾಡಲಿ ಅಂದ್ರೆ ಈಗ ಅಮ್ಮಗೂ ನೆಕ್ಸ್ಟ್ ವೀಕ್ನಾಗ ಸಂಕ್ರಾಂತಿ ಹಬ್ಬ ಹೊಂಟದಲ್ವ. ಹಬ್ಬ ಬಂದಾಗ ಹಬ್ಬಕ್ಕೆ ನಾನು ಏನು ಸ್ಟಿಚ್ ಮಾಡ್ಕೊಂಡಿಲ್ಲ, ಬ್ಲೌಸ್ ಅದು ಸ್ಟಿಚ್ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಮಾಡ್ಕೋಬೇಕಂದ ಅದು ಭೀ ಮಾಡ್ಕೊಂಡಿಲ್ಲ. ಇನ್ನು ಮತ್ತು ಈಗ ನಮ್ಮ ಮನೆಗೆ ಫಂಕ್ಷನ್ ಬೇರೆ ಅದ, ಅದಕ್ಕೆ ಹೋಗಬೇಕು. ಮತ್ತು ಅಮ್ಮಂದು ಎಕ್ಸಾಮ್ ಭೀ ಬಂದವ. ಇನ್ನು ಫಂಕ್ಷನ್ ದಿನವೇ ಅಮ್ಮನ ಎಕ್ಸಾಮ್ ಅವ. ಮತ್ತು ಮತ್ತೊಂದು ಅಮ್ಮಂದು ಡ್ಯಾನ್ಸ್ ಪ್ರೋಗ್ರಾಮ್ ಅದ. ಎಲ್ಲ ಹಬ್ಬದಾಗ ಬಂದವ. ಇನ್ನು ಹಬ್ಬಕ್ಕೆ ಊರಿಗೆ ಹೋಗ್ಬೇಕಾ ಇಲ್ಲ ಫಂಕ್ಷನ್ಗೆ ಹೋಗ್ಬೇಕಾ? ಫಂಕ್ಷನ್ಗೆ ಹೋದ್ರೆ ಎಕ್ಸಾಮ್ ಹೋಯ್ತವ. ಇನ್ನು ಮತ್ತು ಪ್ರೋಗ್ರಾಮ್ ಒಂದು ಈಗ ಎಕ್ಸಾಮ್ ಬರ್ದು ಫಂಕ್ಷನ್ಗೆ ಹೋಗ್ಲಕ್ಕೆ ಭೀ ಆಗಲ್ಲ. ಇಲ್ಲ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಎಕ್ಸಾಮ್ ಬಿಡ್ಬೇಕಾಯ್ತದ. ಬಿಡ್ಲಕ್ಕೆ ಭೀ ಬರಲ್ಲ. ಯಾಕಂದ್ರೆ ಲಾಸ್ಟ್ ಟೈಮೇ ನಮ್ಮ ಅಮ್ಮಗೂ ಸ್ವಲ್ಪ ಆರಾಮಿರಲಿಲ್ಲ ಅಂತಂದು ಸ್ವಲ್ಪ ನಾನು ಅಷ್ಟೊಂದು ಇದು ಮಾಡಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಮಾರ್ಕ್ಸ್ ಒಂದು 2 ಸಬ್ಜೆಕ್ಟ್ನಾಗ ಮಾರ್ಕ್ಸ್ ಕಮ್ಮಿ ಬಂದಿವು. ಹಾಗಾಗಿ ಒಂದು 20 ಮಾರ್ಕ್ಸ್ ಏನೋ ಕಮ್ಮಿ ಬಂದಿವು 1-2 ಸಬ್ಜೆಕ್ಟ್ದಾಗ. ಹಾಗಾಗಿ ಈ ಸರ್ತಿ ರಿಸ್ಕ್ ತೊಗೋಬಾರ್ದು ಅಂದ್ಕೊಂಡಿದ್ದೆ. ಬಟ್ ಇನ್ನು ಎಲ್ಲ ಟೆನ್ಷನ್ ಒಮ್ಮೆಗೆ ಬಂದವ. ಇನ್ನು ಈಗ ಪ್ರೋಗ್ರಾಮ್ ಅದಲ್ವ, ಮತ್ತೊಂದು ಫಂಕ್ಷನ್ ಅದೇ ಡ್ಯಾನ್ಸ್ ಕ್ಲಾಸಿಂದು ಪ್ರೋಗ್ರಾಮ್ ಅದ. ಅದು ಭೀ ನಾನು ಫೆಬ್ರವರಿದಾಗ ಅದ ಅಂದ್ಕೊಂಡಿದ್ದೇವೆ. ಬಟ್ ಅದು ಭೀ ಇದೇ ತಿಂಗಳು ಇದೇ ವೀಕ್ನಾಗ ಅದ. ಅಂದ್ರೆ 11ರಿಂದ 15 ತಾರೀಕು ಒಳಗೆ, 11ರಿಂದ 15 ತಾರೀಕು ಒಳಗೆ ಮಾಡ್ತಾರಂತ. ಇನ್ನು ಅದ್ರ ಸಲುವಾಗಿ ಆಕೆಗೆ ಆ್ಯಕ್ಚುಲಿ ಮೊನ್ನೆ ಎಲ್ಲರೂ ನೋಡಿರಲ್ವ ಆಕಿನ ಡ್ಯಾನ್ಸು, ಅದ್ರೊಳಗೆ ಲಂಗ ಪುಲ್ಕ ಹಾಕ್ಕೊಂಡಿಳಲ್ವ, ಅದು ಭೀ ನಾನೇ ಹೊಲ್ದಿದ್ದೆ. ಅಂದ್ರೆ ಫಸ್ಟ್ ಗಜ್ಜೆ ಪೂಜೆ ಟೈಮಿಗೆ ಹೊಲ್ದಿದ್ದೆ. ಇನ್ನು ನಾನು ಅಷ್ಟೊಂದು ತೊಗೊಳಕ್ಕೆ ಹೋಗಿಲ್ಲ ಅವರಿಗೆ ಲಂಗ ಪುಲ್ಕ. ಹಾಗಾಗಿ ಅದು ನಾನೇ ಹೊಲ್ದಿದ್ದೆ ಮನೆಗೆ. ಇನ್ನು ಈಗ ಮೊನ್ನೆ ಪ್ರೋಗ್ರಾಮ್ಗೆ ಭೀ ಮನೆಗೆ ಅದಲ್ವ, ಅದೇ ಹಾಕೋರೈತಂತಂದು ಅದೇ ಹಾಕಿ ಅದ್ರ ಮೇಲೆ ಮಾಡ್ಯಾಳ. ಬಟ್ ಈಗ ಮತ್ತೆ ಭೀ ಅದೇ ಪುಲ್ಕದ ಮೇಲೆ ಮಾಡಬೇಕು ಅಂದ್ರೆ ಅಯ್ಯೋ 3 ಅದ್ರ ಮೇಲೆ ಮಾಡಬೇಕಾ, ಮತ್ತು ಅದೇ ಡ್ರೆಸ್ಸ ಅನ್ನಿಸ್ತು, ನನಗೆ ಅನಿಸ್ಲತ್ತದ. ಹಾಗಾಗಿ ಮತ್ತೊಂದು ಲಂಗ ಪುಲ್ಕ ಹೊಲ್ದ್ರೆ ಆಯ್ತು ಅಂತಂದು ಮತ್ತು ಹೊಲೆಯಮ್ಮ ಅಂತಂದು ನಿನ್ನೆ ಹಿಡ್ದು ಸ್ಟಾರ್ಟ್ ಮಾಡೀನಿ. ಹಾಗಾಗಿ ನಿನ್ನೆ ಒಂದು ಸ್ವಲ್ಪ ಕಟ್ಟಿಂಗ್ದು ಮತ್ತು ಕಟ್ಟಿಂಗ್ದು ಮಾಡಿಲ್ಲ, ಬ್ಲೌಸ್ ಸ್ಟಿಚ್ಚಿಂಗ್ದಷ್ಟು ವೀಡಿಯೋ ಮಾಡಿದ ಶಾರ್ಟ್ ಹಾಕಂಬಂತ. ಮತ್ತು ಅದು ಭೀ ಎಡಿಟಿಂಗ್ ಅದು ಮಾಡ್ಲಿಕ್ಕಾಗಿಲ್ಲ. ಆ್ಯಕ್ಚುಲಿ ನೈಟ್ ನನಗೆ ಸ್ವಲ್ಪ ಬೇಗನೆ ಟೆನ್ಷನ್ ಇತ್ತು, ಲೇಟ್ ಮಾಡೇ ಕುಂತಿದ್ದೆ. ಇನ್ನು ನಂದು ನಿನ್ನೆ ಶುಕ್ರವಾರ ಇದ್ದಿದ್ದ ಸಲುವಾಗಿ ಊಟನೂ ಮಾಡ್ಲಿಕ್ಕಾಗಿಲ್ಲ. ನಾನು ಶುಕ್ರವಾರ ಉಪವಾಸ ಇರ್ತೀನಲ್ವ, ಆ ಬ್ಲೌಸ್ ಹೊಲಿಯೋದ್ರಾಗ ನಾನು 4:15 ಹಂಗೆ ಊಟ ಮಾಡೀನಿ. ಅಷ್ಟು ಏನಂತಾರೆ ಸೀರಿಯಸ್ಸಾಗಿ ಕುಂತೀನಿ ಹೊಲಿಬೇಕು, ಕಂಪ್ಲೀಟ್ ಮಾಡಬೇಕಂತ. ಬಟ್ ನಿನ್ನೆ ಆಗಿಲ್ಲ, ಇವತ್ತು ಕಂಪ್ಲೀಟ್ ಮಾಡೀನಿ. ಅದ್ರದ್ದು ಲಂಗ ಒಂದು ಕಂಪ್ಲೀಟ್ ಮಾಡಿದ್ಮೇಲೆ ಅದು ಯಾವ ಥರ ಬಂದದಂತ ಎಲ್ಲರಿಗೆ ತೋರಿಸ್ತೀನಿ, ಓಕೆನಾ? ಇನ್ನು ಯಾಕಪ್ಪ ಅಂದ್ರೆ ಇವು ನಾವು ಹೊರಗೆ ತೊಗೊಳಕ್ಕೆ ಹೋದ್ರೆ ಭೀ ಲಂಗ ಪುಲ್ಕ ಮತ್ತು 1500 ಬೇಕು, ಇಲ್ಲ 2000 ಅಂದ್ರೆ ಪಟ್ಟು ಲಂಗ ಪುಲ್ಕ ಬೇಕು ಅಂದ್ರೆ. ಹಾಗಾಗಿ ಇನ್ನು ನನ್ನ ಬಳಿ ಭೀ ಒಂದು ಸೀರೆ ಇತ್ತು. ಇನ್ನು ನಾನು 1-2 ಸರ್ತಿ ಅಷ್ಟೇ ಉಟ್ಕೊಂಡಿದ್ದೆ. ಅಂದ್ರೆ ನಮ್ಮ ಅಮ್ಮ ಹುಟ್ಟಿದಾಗ ತೊಗೊಂಡಿದ್ದ ಸೀರೆ ಇತ್ತದು. ಇನ್ನು ಹೊಲ್ದ್ರೆ ಆಯಿತು, ಮಕ್ಕಳಕ್ಕನ್ನ ಹೆಚ್ಚಿಗೇನು ಸೀರೆ ಅಂತಂದು ಕಟ್ ಮಾಡಿ ಇನ್ನು ನಿನ್ನೆ ಸ್ಟಾರ್ಟ್ ಮಾಡೀನಿ ಹೊಲ್ಯಕ್ಕೆ. ಅದ್ರದ್ದು ಬ್ಲೌಸ್ ಭೀ ಹೊಲ್ಕೊಂಡಿದ್ದೆ, ಅದು ಭೀ 1-2 ಸರಿನೇ ಹಾಕ್ಕೊಂಡಿದ್ದೆ. ಬಟ್ ಏನು ಮಾಡಬೇಕು, ಈಗ ಕಂಪಲ್ಸರಿ ಬೇಕು. ಈಗ ಒಂದೇ ಡ್ರೆಸ್ ಮೇಲೆ ಮತ್ತೆ ಪ್ರೋಗ್ರಾಮ್ ಮಾಡಿಸ್ರೆ ಚೆಂದಲ್ಲ. ಅದ್ರ ಸಲುವಾಗಿ ಈಗ ನನ್ನ ಬಳಿ ಮಷಿನ್ ಇದ್ದಿದ್ದ ಸಲುವಾಗಿ ನಾನು ಯಾವಾಗ ಬೇಕು ಅವಾಗ ಹೊಲ್ಕೋಬೇಕಾಗ್ಲತ್ತದ. ಇಲ್ಲೋದ್ರೆ ನಾವು ರೆಡಿಮೇಡ್ ತೊಗೋಬೇಕಂದ್ರೆ ಮತ್ತು ಒಂದು 2000 ರೂಪಾಯಾರ ಬೇಕು. ಆ ಥರ ಲಂಗ ಪುಲ್ಕ ತೊಗೋಬೇಕಾದ್ರೆ ವರ್ಕ್ ಇದ್ದಿದ್ದು. ಹಾಗಾಗಿ ಹೊಲ್ದ್ರೆ ಆಯ್ತಂತ ನಾನೇ ಹೊಲ್ಯಕ್ಕೆ ಸ್ಟಾರ್ಟ್ ಮಾಡೀನಿ. ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿದ್ಮೇಲೆ ಹಾಕ್ತೀನಿ. ಮತ್ತು ಇದು ಅಲ್ಲದೆ ಈಗ ನನಗೆ ಸಂಕ್ರಾಂತಿ ಹೊಂಟದಲ್ವ, ಅದ್ರ ಸಲುವಾಗಿ ನನ್ನ ಬಳಿ ಆಲ್ರೆಡಿ ಒಂದು 3-4 ಸ್ಯಾರಿ ಅವ. ಅದ್ರದ್ದೇ ಒಂದು ಪುಲ್ಕ ಹೊಲ್ಕೋಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ನಿನ್ನೆ ಶುಕ್ರವಾರ ಉಪವಾಸ ಅದ, ಜಲ್ದಿ ಕೆಲಸ ಮಾಡಿಕೊಂಡು ಹೊಲ್ಕೊಂಡ್ರೆ ಆಗೋಯ್ತಂತೆ ನಾನು ಸ್ಟಾರ್ಟ್ ಮಾಡಿದ್ದೆ. ಬಟ್ ಹಿಂದಿನ ಸಾರಿ ಗೊತ್ತಾಯಿತು ಇನ್ನು ಅವ್ರ ಮೇಡಮ್ದು ಇಲ್ಲ 11 to 15 ತನಕ ಪ್ರೋಗ್ರಾಮ್ ಅದ ಅಂದ ಸಲುವಾಗಿ ಮತ್ತು ಆಕೆಗೆ ಅದೇ ಡ್ರೆಸ್ ಆಯ್ತದ. ಯಾಕಂದ್ರೆ ನಾನು ಆ್ಯಕ್ಚುಲಿ ಕ್ಲಾಸಿಕಲ್ ಡ್ರೆಸ್ಸು ಇನ್ನೂ ತೊಗೊಂಬಲಾಗಿನ ಅಂತ ಹೇಳೇನಲ್ವ, ಅದ್ರ ಸಲುವಾಗಿ ಕ್ಲಾಸಿಕಲ್ ಡ್ರೆಸ್ಸು ಇನ್ನೊಂದು ವರ್ಷ ಹೋಗ್ಲಿ, ನೆಕ್ಸ್ಟ್ ಇಯರ್ ತೊಗೋತೀನಿ ಅಂತಂದು ನಾನು ಪೆಂಡಿಂಗ್ದಾಗ ಇಟ್ಟೀನಿ. ಯಾಕಂದ್ರೆ ಇಷ್ಟು ಜಲ್ದಿ ತೊಗೊಂಡು ಯಾಕೆ ಅಂತ ಅನ್ನಿಸ್ತು. ಅದ್ರ ಸಲುವಾಗಿ
ಈಗ ಅಲ್ಲಿ ತನಕ ಲಂಗ ಪುಲ್ಕ ಕಂಪಲ್ಸರಿ ಬೇಕು, ಬೇರೆ ಡ್ರೆಸ್ ಮೇಲಂತೂ ಮಾಡ್ಸಲ್ಲ. ಇಲ್ಲ ಕ್ಲಾಸಿಕಲ್ ಡ್ರೆಸ್ಸು, ಇಲ್ಲ ಲಂಗ ಪುಲ್ಕ. ಇನ್ನು ಲಂಗ ಪುಲ್ಕನ ಇನ್ನೊಂದು ಹೊಲ್ದ್ರಾಯ್ತು ಅಂತಂದು ಸ್ಟಾರ್ಟ್ ಮಾಡೀನಿ. ಅದ್ರ ಸಲುವಾಗಿ ಇವತ್ತು ಭೀ ಮಾರ್ನಿಂಗ್ ಜಲ್ದಿನೇ ಎದ್ದೀನಿ. ಇವತ್ತು ಹುಣ್ಣಿ ಅದಲ್ವ, ಹಾಗಾಗಿ ನಾನು ಹೊರಗೇನು ತೊಳೆದಿಲ್ಲ. ಆ್ಯಕ್ಚುಲಿ ನಿನ್ನೆ ಶುಕ್ರವಾರ ಹೊರಗೆಲ್ಲ ತೊಳ್ಕೊಂಡೀನಿ. ಈ ವೀಕ್ನಾಗಂತೂ 3 ಸರ್ತಿ ತೊಳ್ದೀನಿ ಹೊರಗೆ. ನ್ಯೂ ಇಯರು, ಏಕಾದಶಿ ಮತ್ತು ನಿನ್ನೆ ಶುಕ್ರವಾರ, ಹಾಗಾಗಿ ನಾನೇನು ತೊಳ್ಕೊಳಕ್ಕೆ ಹೋಗಿಲ್ಲ. ಮನೆ ಅದು ಸುಟ್ಕೋಬೇಕಂತಂದು ಮನೆ ಭೀ ಆ್ಯಕ್ಚುಲಿ ನಿನ್ನೆ ಶುಕ್ರವಾರ ಶೂಟೀನಿ, ಹಾಗಾಗಿ ಮನೆ ಏನು ಸುಟ್ಕೊಂಬಲ್ದೇನೆ ಡೈರೆಕ್ಟ್ ಎದ್ದು ಸ್ನಾನ ಅದು ಮುಗಿಸ್ಕೊಂಡು ಇನ್ನು ಅಡ್ಗೆ ಸ್ಟಾರ್ಟ್ ಮಾಡೀನಿ. ಇವತ್ತು ಮಾರ್ನಿಂಗ್ ಹಿಡಿದು ಮಾರ್ನಿಂಗ್ ಒಂದು 6 ಗಂಟೆ ಹಿಡಿದು ನನ್ನ ರೊಟೀನ್ ಸ್ಟಾರ್ಟ್ ಆಗ್ಯದ. ಯಾಕಂದರೆ ಇವತ್ತು ಭೀ ಫಾಸ್ಟಾಗಿ ಕೆಲಸ ಮಾಡಿಕೊಂಡು ಮಾರ್ನಿಂಗ್ದು ಅಂದ್ರೆ ಅಮ್ಮಗೂ ಲಂಚು ಮತ್ತು ಸ್ನ್ಯಾಕ್ಸ್ ಏನು ಕೀರಾದದ್ದು ಮನೆಗೆ ಸೌಂತಿಕಾಯಿ ಅದು ತಂದಿರು. ಆ್ಯಕ್ಚುಲಿ ಮನೆಗೆಲ್ಲ ಅಂದ್ರೆ ಮಕ್ಕಳಿಗೆ ತಿನ್ಲಾಕ ಎಲ್ಲ ಸಾಮಾನು ಆಗೋಗ್ಯವ. ಹೆಂಗೆ ಭೀ ಸಂಕ್ರಾಂತಿ ಹೊಂಟದ, ನಾವು ಭೀ ಊರಿಗೆ ಹೋಗ್ತೀವಿ. ಹೋಗಿ ಬಂದ ಮೇಲೆ ತಂದ್ರೆ ಆಯ್ತಂತ ನಾವು ಭೀ ಯೋಚ್ಕನ ಇದು ಮಾಡಲಾಗಿದ್ದೀವಿ. ಇನ್ನು ಗುರುವಾರ ದಿನ ಹೋಗಿ ಮನೆಯವರು ಮಾರ್ಕೆಟಿಗೆ ಹೋಗಿರು, ಹಾಗಾಗಿ ನಾನು ಬೀಟ್ರೂಟು ಚಪಾತಿ ಅದು ಮಾಡಿಲ್ಲ. ಏನೋ ಒಂದು ಥೋಡೆ ಬೀಟ್ರೂಟು ಮತ್ತು ಮುಲ್ಲಂಗಿ ಇರ್ತಾವಲ್ವ, ನಮ್ಮ ಮನ್ಯಾಗ ಮುಲ್ಲಂಗಿ ಅವೆಲ್ಲ ಏನೂ ತಿಂಬಲ್ಲ. ಹಾಗಾಗಿ ಮುಲ್ಲಂಗಿ ಭೀ ತೊಗೊಂಬರ್ರಿ, ಅದ್ರಲ್ಲಿಂದ ಭೀ ಏನಾರ ಮಾಡ್ತೀನಿ ಅಂತಂದು ಮುಲ್ಲಂಗಿ ಅದು ತಂದಾರ. ಸ್ವಲ್ಪ ಹಸಿದು ಸ್ವಲ್ಪ ತರಕಾರಿ ಕಮ್ಮಿ ರೇಟ್ ಇದ್ದವು ಈ ಸರ್ತಿ. ಕಮ್ಮಿ ರೇಟ್ನಾಗ ಜಾಸ್ತಿ ಸಿಗ್ಲತ್ತಿತ್ತು. ಹಾಗಾಗಿ ಮೆಂತ್ಯ ಪಲ್ಯ ಮತ್ತು ಪಾಲಕು, ಇನ್ನು ಕ್ಯಾಪ್ಸಿಕಮ್ಮು, ಫೂಲ್ಗೋಬಿ ಅವೆಲ್ಲ ತಂದಾರಂತ ತಿಳ್ಕೊರಿ. ಈಗ ಇವೆಲ್ಲ ಖಾಲಾಸ್ ಮಾಡಬೇಕು ಊರಿಗೆ ಹೋಗತ್ತನ, ಇಲ್ಲೋದ್ರೆ ಅವೆಲ್ಲ ಹಾಳಾಯ್ತವ. ಹಾಗಾಗಿ ಡೈಲಿ ಒಂದೊಂದರ ಇಲ್ಲ ಎರಡೆರಡರ ಮಾಡೇಬೇಕಾಯ್ತದ. ಅದ್ರ ಸಲುವಾಗಿ ಇವತ್ತು ಮತ್ತು ಇವು ಮೆಂತ್ಯ ಪಲ್ಯ ಪಾಲಕು ಏನಲ್ವ ಜಲ್ದಿ ಹಾಳಾಯ್ತವ. ಇನ್ನು ಮೆಂತ್ಯ ಪಲ್ಯ ಇರ್ತದೆ ಅಂತ ತಿಳ್ಕೊರಿ, ಒಂದು 4 ದಿನ ಹೋದ. ಪಾಲಕಂತೂ ಹೋಗಲ್ಲ. ಇನ್ನು ನಮ್ಮ ಅಮ್ಮ ಭೀ ಸ್ವಲ್ಪ ಪಾಲಕ್ ಅಂದ್ರು ಒಲ್ಲಲತ್ತಾಳ, ಖರೆ ಪಾಲಕ್ ಚಂದ ಅಂತಂದು ಕಂಪಲ್ಸರಿ ತರ್ಲತ್ತಾರ. ಅದ್ರ ಸಲುವಾಗಿ ಎಲ್ಲ ಚಪಾತಿಗೆ ಅದರ ಮಾಡ್ತೀನಿ. ಈಗ ಬೀಟ್ರೂಟ್ ಮಾಡಿನಲ್ವ, ಇದೇ ಥರ ಪಾಲಕ್ ಒಂದು ಸ್ವಲ್ಪ ಬಾಯ್ಲ್ ಮಾಡಿ ಚಪಾತಿದಾಗ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಚಪಾತಿದಾಗ ಗ್ರೀನ್ ಚಪಾತಿ ಮಾಡ್ತೀನಿ. ಈಗ ಪಿಂಕ್ ಚಪಾತಿ ಮಾಡತ್ತೀನಿ ಇವತ್ತು. ಈ ಥರ ಮಾಡ್ತೀನಿ ಅಂತ ತಿಳ್ಕೊರಿ. ಅದ್ರ ಸಲುವಾಗಿ ಅಂದ್ರೆ ತರಕಾರಿ ತರಲ್ದಪ್ಲೆ ಭೀ ಇರ್ಲಕ್ಕಾಗಲ್ಲ. ಯಾಕಂದ್ರೆ ನೆಕ್ಸ್ಟ್ ವೀಕು ಮಂಡೇ ಹಿಡಿದು ನಮ್ಮ ಮನೆಯವ್ರಿಗೆ ಡ್ಯೂಟಿ ನೈಟ್ ಇರ್ತದೆ. ಕಂಪಲ್ಸರಿ ತರಕಾರಿ ಬೇಕು ಮನ್ಯಾಗ, ಹಾಗಾಗಿ ತರಕಾರಿ ತೊಗೊಂಬಂದಾರ. ಈಗ ಇವೆಲ್ಲ ಮಾಡ್ಕೊತಾ ಇರಬೇಕು. ಇನ್ನು ಏನಪ್ಪ ಅಂದ್ರೆ ಇಲ್ಲಿ ಬಂದಿದ್ದು ಹಿಡಿದು ನನಗೆ ಭೀ ರೆಸಿಪಿಗಳು ಮಾಡ್ಲಿಕ್ಕೆ ಆಗಲ್ಲಾಗ್ಯದ. ಯಾಕಂದ್ರೆ ಮಾರ್ನಿಂಗು ಸ್ವಲ್ಪ ಹೊರಗೆ ಅದು ಹುಡ್ಗದಲ್ವ, ಹಾಗಾಗಿ ನಾನು ಏನಾರ ರೆಸಿಪಿ ಮಾಡ್ಬೇಕಂದ್ರೆ ಅಮ್ಮಗೂ ಲಂಚ್ ಬಾಕ್ಸ್ ಕಳ್ಸಿದ ಮೇಲೆ ಮಾಡಬೇಕು. ಈಗ ಅಕ್ಕಿನ ಸಲುವಾಗಂತ ಲಂಚ್ ಕಂಪಲ್ಸರಿ ರೈಸು ಪಲ್ಯ ಕಂಪಲ್ಸರಿ ಮಾಡೇಬೇಕು. ಯಾಕಂದ್ರೆ ಸ್ಕೂಲಿಗೆ ಚಪಾತಿ ಅದು ಕೊಟ್ಟ ಅಂದ್ರೆ ಗಟ್ಟಿ ಆಯ್ತದ. ಅವು ಸ್ಕೂಲ್ನಾಗ ಊಟ ಮಾಡತನ ಟೈಮಿನ ತನ. ಇನ್ನು ಆಕಿ ಉಂಬೋದೇ ಸ್ಲೋ, ಮತ್ತು ಇನ್ನು ಚಪಾತಿ ಅದು ಉಣ್ಕೊತ ಕುಂತಳಂದ್ರೆ ಲೇಟ್ ಆಯ್ತಂತ ಕಂಪಲ್ಸರಿ ಅದಕ್ಕೆ ಅನ್ನ ಪಲ್ಯ ಕಂಪಲ್ಸರಿ ಕುಡಿಯಬೇಕಾಯ್ತದ. ಹಾಗಾಗಿ ಈ ಸರ್ತಿ ಸ್ವಲ್ಪ ತರಕಾರಿ ಬೇರೆ ಬೇರೆ ತರಕಾರಿ ತೊಗೊಬರ್ರಿ ಏನಾರ ರೆಸಿಪಿ ಮಾಡ್ತೀನಿ ಅಂತಂದೀನಿ. ಬಟ್ ಮಾಡ್ಲಿಕ್ಕೆ ಆಗಲ್ಲಾಗ್ಯದ ಅದು ಭೀ. ಯಾಕಂದ್ರೆ ಟೆನ್ಷನ್ ಹತ್ತದ. ಈಗ ಫಸ್ಟು ಅಮ್ಮನ ಡ್ರೆಸ್ ಹೊಲಿಬೇಕು. ಅಮ್ಮನ ಡ್ರೆಸ್ ಆಗಿದ್ಮೇಲೆ ನಾನು ಒಂದು ಸಂಕ್ರಾಂತಿಗೆ ಬ್ಲೌಸ್ ಹೊಲ್ಕೋಬೇಕು. ಯಾಕಂದ್ರೆ ಸಂಕ್ರಾಂತಿಗಾಗಲಿ ಇಲ್ಲ ಮನ್ಯಾಗ ಫಂಕ್ಷನ್ ಸಲುವಾಗಾರ ಕಂಪಲ್ಸರಿ ಹೊಲ್ಕೊನೇಬೇಕು. ಮನೆಗೆ ಇದ್ದು ಭೀ ಹೊಲ್ಕೊಂಬೋದು ಆಗಲ್ಲಾಗ್ಯದಂದ್ರೆ ಈಸ್ ದಿನ ಲೇಜಿ ತೊಗೊಂಡೀನಿ. ಹೊಲ್ಕೊಂಡ್ರು ಆಯ್ತು ಬಿಡು, ಇನ್ನು ಹಬ್ಬ ಬೊಕ್ಕುಳ ದಿನ ಅದಲ್ಲ ಅಂತಂದು. ಬಟ್ ಹಬ್ಬ ಸನಿ ಬಂದಾಗ ಬೊಕ್ಕುಳು ಇದು ಹೊಲಿಬೇಕು, ಲಂಗ ಪುಲ್ಕ ಹೊಲಿಬೇಕು, ಈ ಟೆನ್ಷನ್ ಹೆಚ್ಚಿಗೆ ಆಗ್ಯದ. ಇನ್ನು ಮತ್ತು ನಮ್ಮ ಅಮ್ಮನ ಬ್ಲೌಸ್ ಭೀ ಅದ. ಅಮ್ಮನ ಬ್ಲೌಸ್ ತಂದು ಒಂದು 6-7 ತಿಂಗಳಾಯಿತು. ಅದು ಭೀ ಹೊಲ್ದಿಲ್ಲ, ಅದು ಭೀ ಹೊಲಿಬೇಕು. ಅವೆಲ್ಲ ಕೆಲಸ ಮಾಡ್ಕೋಬೇಕು. ಇನ್ನು ಊರಿಗೆ ಹೋಗ್ಬೇಕಾ ಬೇಡ ಎಕ್ಸಾಮ್ದೊಂದು. ಯಾಕಂದ್ರೆ ಹೋದ್ವಾಲ ಎಕ್ಸಾಮ್ ಟೈಮಿಗೆ ನಂದು ರೂಮ್ ಚೇಂಜ್ ಮಾಡೋದಿತ್ತು, ಮತ್ತು ಅಮ್ಮಗೂ ಸ್ವಲ್ಪ ನೆಕ್ ಪೇನ್ ಆಗಿತ್ತು. ಹಾಗಾಗಿ ಆಕಿಗೆ ಭೀ ಒಟ್ಗನ ಓದ್ಲಿಕ್ಕಾಗಿಲ್ಲ, ನಾ ಭೀ ಅಷ್ಟುಗನ ಓದಿಸಿಲ್ಲ, ಮತ್ತು ನನಗೆ ಭೀ ಓದಿಸ್ಲಿಕ್ಕೆ ಭೀ ಆಗಿಲ್ಲ ಅಂತ ತಿಳ್ಕೊರಿ. ಹಾಗಾಗಿ ಸ್ವಲ್ಪ ಮಾರ್ಕ್ಸ್ ಅದು ಕಮ್ಮಿ ಬಂದವಂತೆ. ನಾನು ಏನೂ ಇದು ಮಾಡಿಲ್ಲ, ಅಂದ್ರೆ ಎಲ್ಲದ್ರಾಗೆ ಚೆಂದೇ ಬಂದವಂತ ತಿಳ್ಕೊರಿ. ಬಟ್ ನನಗೆ ಕಂಪೇರ್ ಮಾಡೋರ ನನಗೆ ಕಮ್ಮಿನೇ ಅನಿಸ್ಯಾವ. ಹಾಗಾಗಿ ಇಲ್ಲ ಎರಡರದಾಗ ಅಷ್ಟೇ ಒಂದು 10-15 ಮಾರ್ಕ್ಸ್ ಅಷ್ಟೇ ಕಮ್ಮಿ ಬಂದವ. ಹಾಗಾಗಿ ಈ ಸರ್ತಿಯಾರ ಚೆಂದ ಓದ್ಕೋತಾಳ. ಎಲ್ಲ ಹಬ್ಬ ಮಾಡಿಟ್ರೆ ನಂಗೆ ಟೆನ್ಷನ್ ಇರ್ತಿಲ್ಲ. ಹಬ್ಬದ ಮುಂದೆ ಇಟ್ಟಾರಲ್ವ, ಹಾಗಾಗಿ ಟೆನ್ಷನ್ನು. ನಮ್ಮ ಮನೆಗೆ ಭೀ ಫಂಕ್ಷನ್ ಅದ, ಅದಕ್ಕೆ ಭೀ ಕಂಪಲ್ಸರಿ ಹೋಗಬೇಕಾಯ್ತದ. ಅದೆಲ್ಲ ನೋಡ್ಕೊಳತ್ತಿದ್ದೀವಿ. ಹಾಗಾಗಿ ಟೆನ್ಷನ್ದಾಗ ನಾನು 2 ಡೇಸ್ ವೀಡಿಯೋ ಹಾಕಿಲ್ಲ. ಇನ್ನು ಇವತ್ತು ಮಾರ್ನಿಂಗ್ ರೂಟೀನ್ ಶೇರ್ ಮಾಡತ್ತೀನಿ. ಇದು ಮಾರ್ನಿಂಗ್ದು ಒಂದು 6 ಗಂಟೆಗೆ ಹಾಗೆ ಎದ್ದು ನನ್ನ ಕೆಲಸ ನಾನು ಮಾಡ್ಕೊಳತ್ತೀನಿ. ಇನ್ನು ಅದಕ್ಕೆ ಏನಪ್ಪ ಅಂದ್ರೆ ಇಷ್ಟು ದಿನ ನಾನು ಟಿಫಿನ್ ಮಾರ್ನಿಂಗು ಅನ್ನ ಪಲ್ಯ ಮಾಡಿ ಅಮ್ಮಗೆ ಲಂಚ್ ಮಾಡಿ, ಮತ್ತು ಈ ಕಡೆ ಟಿಫಿನ್ ಭೀ ಕಂಪಲ್ಸರಿ ಮಾಡ್ತಿದ್ದೆ. ಈಗ ಏನಪ್ಪ ಅಂದ್ರೆ ಟಿಫಿನ್ ಮಾಡಲಾಗೀನಿ. ಈಗ ಲಂಚ್ ಮಾಡ್ತೀನಲ್ವ, ಆ ಟೈಮಿಗೆ ಚಪಾತಿ
ಬೇರೆ ಏನರ ಕೊಡೋದು ಅಂದ್ರೆ ಮಾಡಿದ ಅನ್ನನೇ ಕೊಡೋದು. ಅವ್ರಿಗೆ ಟಿಫಿನು ಅದು ಇದು ಅಂಬಟ್ಗೆನೆ ಅವ್ರಿಗೆ ಏನಲತ್ತದಪ್ಪ ತಿನ್ಬಲ್ಲಾಗ್ಯಾರ, ತಿಂದ್ರು ಭೀ ತಿನ್ನು 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 ಅನ್ಬೇಕಲತ್ತದ. ಹಾಗಾಗಿ ಈ ಥರ ಬೇರೆ ಬೇರೆ ಮಾಡಿಕೊಡಬಲ್ಲೆ ಇವು ಸಪ್ರೇಟ್ ಡೈಲಿ ಟಿಫಿನೇ ಆಲತ್ತದ ಅಂತಂದು ಈಗ ಚಪಾತಿ ಮಾಡೋದು, ಇಲ್ಲ ಒಂದಿನ ಹಾಲು ಆ ಥರ ಕೊಡ್ಲತ್ತೀನಿ. ಯಾಕಂದ್ರೆ ಸ್ವಲ್ಪ ವೀಕ್ ಆಲತ್ತಾರ ಅಂತ ತಿಳ್ಕೊರಿ. ನಮ್ಮ ಜಾನುವಾರ ಏನಂತಾರೆ ಇಲ್ಲಿಗೆ ಬಂದಿದ್ದು ಹಿಡ್ದು ಹೊಸ ರೂಮಿಗೆ ಶಿಫ್ಟ್ ಆಗಿದ್ದೇವಲ್ವ, ಇಲ್ಲಿಗೆ ಬಂದಿದ್ದು ಹಿಡ್ದು ಅಂತೂ ಆಟ 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 ಅಂದ್ಕೊಂಡು ಊಟನೇ ಮಾಡೋದು ಬಿಡ್ಲತ್ತಾಳ. ಹಾಗಾಗಿ ಯಾಕಂದ್ರೆ ಇಲ್ಲಿ ಮಸ್ತ್ ಪಾರ್ಗಳವ ಹೊರಗೆ ಆಡ್ಲಕ್ಕ. ಅಲ್ಲಿ ಭೀ ಇದ್ದರು, ಬಟ್ ಅಲ್ಲೇನಂದ್ರೆ ಮೇನ್ ರೋಡಿಗಿತ್ತು, ವೆಹಿಕಲ್ ಬೊಕ್ಕಳು ಬರ್ತೀವಿ. ಇಲ್ಲೇನೂ ರೋಡ್ ಇಲ್ಲ, ವೆಹಿಕಲ್ ಅಷ್ಟು ಗನ ಬರಲ್ಲ. ಹಾಗಾಗಿ ಹೊರಗೆ ಆಟ ಆಡ್ತೀನಿ ಅಂತಂದು ಆಡ್ಲಕ್ಕೆ ಹೋಗ್ಲತ್ತಾಳ. ಹಾಗಾಗಿ ಊಟ ಅಷ್ಟೊಂದು ಮಾಡಲಾಗ್ಯಾಳ ಅಂತಂದು ಈಗ ಎಷ್ಟಾಯಿತು ಅಷ್ಟು ಹೆಲ್ದಿ ಫುಡ್ಡು ಕೊಡಬೇಕು. ಅಂದ್ರೆ ಜಾಸ್ತಿ ಯಾವಾಗೇನು ಸ್ನ್ಯಾಕ್ಸ್ ಅಂದ್ರೆ ಬಿಸ್ಕಿಟು ಅವು ಇವನ್ನೇ ತರ್ತಿದ್ದೇವೆ. ಈಗಿಲ್ಲ, ಈಗ ಕಂಪಲ್ಸರಿ. ಆ್ಯಕ್ಚುಲಿ ನನಗೆ ಇಷ್ಟ ಇಲ್ಲ ಬಿಸ್ಕಿಟ್ ಅವು ತರೋದು, ನಮ್ಮ ಮನೆಯವ್ರು ತರ್ತಾರೆ. ಹಾಗಾಗಿ ನಾನು ಈ ಸರ್ತಿ ಮನೆಗೆ ಈ ಥರ ಏನರ ವೆರೈಟಿ ಮಾಡಿಕೊಟ್ರೆ ಆಯ್ತು ಅಂತಂದು ಸ್ಟಾರ್ಟ್ ಮಾಡೀನಿ. ಇನ್ನು ಎಲ್ಲ ಒಮ್ಮೆಗೆ ಟೆನ್ಷನ್ನಾಗಿ ಸ್ವಲ್ಪ ನನ್ನ ತಲೆ ಭೀ 2 ದಿನ ಓಡಲಾಗಿತ್ತು. ಏನು ಮಾಡಲಿ ಏನಿಲ್ಲ ಅಂತಂದು. ಬಟ್ ಇವತ್ತು ಭೀ ಫಾಸ್ಟಾಗಿ ಮಾಡಿಕೊಂಡು ಬ್ಲೌಸ್ ಹೊಲಿಲಕ್ಕೆ ಕೊಡ್ಬೇಕಂತೆ ಮಾಡ್ಲತ್ತೀನಿ. ಆ್ಯಕ್ಚುಲಿ ಬೆಳಗ್ಗೆ ಎದ್ದು ಇನ್ನು ಮನೆಯವ್ರು ಭೀ ಡ್ಯೂಟಿಗೆ ಹೋಗಿರು. ಇನ್ನು ನನ್ನ ಕೆಲಸ ನಾನು ಮಾಡ್ಕೋಬೇಕಲ್ವ, ಈ ಕಡೆ ಮಾಡ್ಕೊತಾ ಅಮ್ಮಗೆ ಎಬ್ಸೀನಿ. ಇನ್ನು ಬೀಟ್ರೂಟ್ ಚಪಾತಿ ನನಗೆ ಸ್ಟಾರ್ಟಿಂಗ್ದಾಗ ಫಸ್ಟ್ ಮಾಡಿ ಒಂದು ಸರ್ತಿ ಮಾಡಿ ಹಾಕಿದೆ ಬೀಟ್ರೂಟ್ ಚಪಾತಿ. ಬಟ್ ಅವಾಗ ಭೀ ಟೇಸ್ಟ್ ಆಗಿವು. ಇವತ್ತಂತೂ ಇನ್ನೂ ಟೇಸ್ಟ್ ಆಗಿವು. ಇನ್ನು ನನಗೆ ಅವಾಗ ಕೆಲವೊಬ್ಬರು ಡೈರೆಕ್ಟಾಗಿ ಫೋನ್ ಹಚ್ಚಿ ಭೀ ಕೇಳ್ಯಾರ, ಬೀಟ್ರೂಟ್ ಚಪಾತಿ ಮಾಡಿದಲ್ಲ ಪಿಂಕ್ ಕಲರು ಚೆಂದಾಗಿವ, ಟೇಸ್ಟ್ ಚೆಂದಾಗಿತ್ತ ಅಂತಂದು. ಬಟ್ ಸೂಪರ್ ಆಗಿತ್ತು ಟೇಸ್ಟ್ ಅಂತೂ. ನೀವು ಭೀ ಟ್ರೈ ಮಾಡಿ ನೋಡಿರಿ. ಇನ್ನು ಹೆಲ್ದಿ ಅಲ್ವಾ ಬೀಟ್ರೂಟು, ಮಕ್ಕಳು ಡೈರೆಕ್ಟಾಗಿ ತಿಂಬಲ್ಲರು. ಈ ಥರ ಮಾಡಿಕೊಟ್ರಂತೂ ಇನ್ನೂ ಚೆಂದ ತಿಂತಾರೆ. ಇದ್ರಾಗ ನಾ ಏನು ಮಾಡೀನಪ್ಪ ಅಂದ್ರೆ ಎಳ್ಳು ಹಾಕೀನಿ ಮ್ಯಾಗ ಒಂದು ಸ್ವಲ್ಪ. ಯಾಕಂದ್ರೆ ಅದು ಕ್ರಿಸ್ಪಿ ಆಗಿರ್ತವಲ್ವ, ಸ್ವಲ್ಪ ಚಪಾತಿ ಸುಡೋ ಟೈಮಿಗೆ ಅದ್ರದ್ದು ಎಳ್ಳಿಂದು ಫ್ರೈ ಆಗಿರ್ತದಲ್ವ, ಅದು ಟೇಸ್ಟು ಚೆಂದ ಇರ್ತದೆ. ಹಾಗಾಗಿ ಮಾಡೋ ಟೈಮಿಗೆ ಒಂದು ಸ್ವಲ್ಪ ಎಳ್ಳು ಹಾಕಿ ಮಾಡ್ಕೋಬೇಕು. ಹಾಗಾಗಿ ಈ ಕಡೆ ನಾನು ಮಾಡ್ಲತ್ತೀನಿ. ಒಂದು 4 ಚಪಾತಿ ಹಂಗೆ ಮಾಡ್ಕೋತೀನಿ. ಇನ್ನು ಇದ್ರ ಕೂಡ ನಾನು ಇವತ್ತು ಏನೂ ಕೊಡ್ಲತ್ತಿಲ್ಲ. ಅಂದ್ರೆ ಆಲ್ರೆಡಿ ನಾನು ಹೆಸರು ಬೇಳೆ ಹಾಕಿ ಮೆಂತ್ಯ ಪಲ್ಯ ಮಾಡೀನಲ್ವ, ಚಪಾತಿಗೆ ಏನೋ ಚೆಣ್ಗಿ ಬ್ಯಾಳಿಕನ್ನ ಮೆಂತ್ಯ ಪಲ್ಯದಾಗ ಹೆಸರು ಬೇಳೆ ಟೇಸ್ಟ್ ಆಯ್ತದ, ಚೆಂದ ಆಯ್ತದ. ಬಟ್ ನಾನು ಇದ್ರ ಕೂಡ ನಾನು ಇವತ್ತು ಮೊಸರು ಮತ್ತು ಬೀಟ್ರೂಟ್ ಚಪಾತಿ ಅಂದ್ರೆ ಚಪಾತಿ ಉಣ್ಬೇಕಂತಂದು ಕೊಡ್ಬೇಕಂತ ಅಂದ್ಕೊಳ್ಲತ್ತೀನಿ ಮಕ್ಕಳಿಗೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ನಾನು ಜಾಸ್ತಿ ನೋಡ್ತೀನಿ ಈಗ ಮಾರ್ನಿಂಗ್ಗೆ ಚಪಾತಿ, ಇಲ್ಲ ಪರೋಟ, ಆಲೂ ಪರೋಟ, ಮೂಲಂಗಿ ಪರೋಟ, ಗೋಬಿ ಪರೋಟ, ಬೀಟ್ರೂಟ್ ಪರೋಟ, ಈ ಥರ ಪರೋಟಗಳು ಮಾಡಿದಾಗ ಮೊಸರು ಕೂಡ ಊಟ ಮಾಡ್ತಾರಲ್ವ. ನೋಡಮ್ಮಿ ಈ ಸರ್ತಿ ಅಂದ್ರೆ ಈಗ ಟಿಫಿನು ಉಪ್ಪಿಟ್ಟು, ಶಾವ್ಗೆ ಉಪ್ಪಿಟ್ಟು ಈ ಥರ ಮಾಡೋ ಬದಲು ಈ ಥರ ಬೀಟ್ರೂಟ್ ಚಪಾತಿಯಲ್ಲಿ ಮತ್ತು ಇಲ್ಲ ಮಾಮೂಲಿ ಚಪಾತಿ, ಜಾಮು ಮತ್ತು ಆಲೂ ಪರೋಟ ಈ ಥರ ಮಾಡಿ ಕೊಟ್ರೆ ಮಕ್ಕಳು ಭೀ ಮುಂಜಾನೆ ತಿಂದು ಹೋದ್ರಂದ್ರೆ ಜರ ಹೊಟ್ಟೆ ಫುಲ್ ಇರ್ತದಲ್ವ, ಇನ್ನು ಅವ್ರಿಗೆ ಭೀ ಶಕ್ತಿ ಇರ್ತದ. ಅದ್ರ ಸಲುವಾಗಿ ಈ ಥರ ಮಾಡಬೇಕು ಅಂತ ಅಂದ್ಕೊಳತ್ತೀನಿ. ಬಟ್ ಅದ್ರ ಸಲುವಾಗಿ ನಾನು ಒಂದು ಸ್ವಲ್ಪ ಜಲ್ದಿ ಏಳಬೇಕು, ಟ್ರೈ ಮಾಡಬೇಕು. ಅದು ಭೀ ಹೇಳ್ತೀನಿ, ಬಟ್ ಇನ್ನೂ ಟೈಮ್ ಅದಲ್ವಾ. ಈಗ ನಾ ಎದ್ದು ಮಾಡಿ ಇಟ್ಟ ಅಂದ್ರೆ ಭೀ ತಣ್ಣಗಾಯ್ತದ ಅಂತ ಆ ಥರ ಅಂದ್ಕೊಂಡು ಸ್ವಲ್ಪ ಲೇಟ್ ಮಾಡಿ ಹೇಳ್ತೀನಿ ಅಷ್ಟೇ. ಯಾಕಂದ್ರೆ ಲೇಟ್ ಮಾಡಂದ್ರೆ ಭೀ ಒಂದು 6:30 ಹಂಗೆ ಹೇಳ್ತೀನಿ ಅಂತ ತಿಳ್ಕೊರ. 6:40 ಆಯ್ತದ ನಾನು ಹೇಳಕ್ಕೆ. ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಈ ಕಡೆ ಒಂದು ಕಡೆ ಅನ್ನಕ್ಕೆ ಇಟ್ಟು ಎಲ್ಲ ಹೊರಗೆಲ್ಲ ಮಾಡ್ಕೊಂಡು ಬರತನ ಅನ್ನ ಆಯ್ತದ, ಈ ಕಡೆ ಮಾಡಕೊಂಬತನ ಇದು ಆಯ್ತದ. ಹಾಗಾಗಿ ನಾನು ಸ್ವಲ್ಪ ಇನ್ನೂ ಜಲ್ದಿ ಎದ್ದು ಮಾಡ್ಕೋಬೇಕಂದ್ರೆ ಈಗ ಅಮ್ಮ ಒಬ್ಬಾಕಿನೇ ಆಳ. ಬಟ್ ನೆಕ್ಸ್ಟ್ ಇಯರು ಜಾನು ಭೀ ಸ್ಕೂಲಿಗೆ ಹೊಲತ್ತಳು ಅಂದ್ರೆ ಕಂಪಲ್ಸರಿ ನಾನು ಜಲ್ದಿ ಎದ್ದು ಮಾಡೇಬೇಕಾಯ್ತದ ಇಬ್ಬಿಬ್ರಿಗೆ ಸಂಭಾಳಿಸ್ಕೋಬೇಕಂದ್ರೆ. ಈಗ ಭೀ ರೆಡಿ ಜಲ್ದಿನೇ ಮಾಡ್ತೀನಿ. ಬಟ್ ಏನಪ್ಪ ಅಂದ್ರೆ ಜಾನು ಭೀ ರೆಡಿ ಆಯ್ತಾಳೆ. ಬಟ್ ಸ್ಕೂಲಿಗೆ ಹೋಗೋ ಟೈಮಿಗೆ ಇರೋದು ಬೇರೆಯೇ ಇರ್ತದಲ್ವ ಹಡಾವಿಡಿ, ಆವಾಗ ಗೊತ್ತಾಯ್ತದ ನಂಗೆ. ಆವಾಗಿನ ಹಿಡ್ದು ಟ್ರೈ ಮಾಡಬೇಕು. ಇನ್ನು ಈ ಕಡೆ ಒಂದು 4 ಚಪಾತಿ ಮಾಡಿಕೊಂಡು ನಾನು ಮಾಡಿಡತನ. ಅಮ್ಮ ಭೀ ಬ್ರಷ್ ಅದು ಮಾಡಿಕೊಂಡು ಹೋಗಿ ಮೊಸರು ತಂದೇಳು. ನಾವು ಆಕಿನ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅಂದ್ರೆ ಲಂಚ್ ಬಾಕ್ಸಿಗೆ
ಇವತ್ತೇನಂದ್ರೆ ಸೌತೆಕಾಯಿ ಮತ್ತು ಬ್ಲೂ ಗ್ರೇಪ್ಸ್ ತಂದಿರು ನಮ್ಮ ಮನೆಯವರು, ನಮ್ಮ ಅಮ್ಮಗೆ ಇಷ್ಟ ಅಂತಂದು ಅದು. ಮತ್ತು ಚಿಪ್ಸ್ ಇದ್ದವು ಮನ್ಯಾಗ, ಸ್ವೀಟ್ ಹೌಸ್ನಾಗಿಂದು ಚಿಪ್ಸ್ ತಂದಿರು ಮಕ್ಕಳಿಗೆ ಅಂತಂದೆ. ಅಂದ್ರೆ ಅವರು ಯಾವಾಗ ಭೀ ತಿಂಬಲ್ಲೂರು, ಯಾವಾಗಾರ ತಂದ್ರೆ ಇದೇ ಥರ ಸ್ವೀಟ್ ಹೌಸ್ನಾಗಿಂದ ತರ್ತಾರೆ. ಪ್ಯಾಕೆಟ್ ಅಂತೂ ಯಾವತ್ತೂ ಯೂಸ್ ಕೊಡಲ್ಲ. ಹಾಗಾಗಿ ಅವು ಇದ್ದವು, ನಂಗೆ ಅವು ಭೀ ಬೇಕಂದಳು. ಹಾಗಾಗಿ ಇನ್ನೊಂದು ಸಪ್ರೇಟ್ ಬಾಕ್ಸ್ನಾಗ ಅವು ಭೀ ಹಾಕಿಟ್ಟೀನಿ. ಹಾಕಿ ಲಂಚ್ ಬಾಕ್ಸು ವಾಟರ್ ಅದೆಲ್ಲ ಪ್ರಿಪೇರ್ ಮಾಡಿ ಇಟ್ಟೀನಿ. ಇನ್ನು ಆಕೆಗೆ ಮೊಸರು ಮತ್ತು ಚಪಾತಿ ಪೀಸ್ ಮಾಡಿ ಇಟ್ಟೀನಿ ಪ್ಲೇಟ್ನಾಗ. ಈ ಕಡೆ ಹಿಕ್ಕಿನ ಮೇಲೆ ಆಕೆ ತಿಂತಾಳೆ ಅಂತಂದು. ಯಾಕಂದ್ರೆ ಮತ್ತು ಇವು ಆಕಿ ಪೀಸ್ ಮಾಡ್ಕೊಂಡಂತೂ ತಿಂಬಲ್ಲವಳು. ಮತ್ತು ನಾನು ಜಾನುಗೆ ಭೀ ಮೈ ತೊಳಿಬೇಕು. ಹಾಗಾಗಿ ಆಕೆ ಭೀ ಎದ್ದಾಳ, ಬ್ರಷ್ ಮಾಡ್ಲತ್ತಾಳ ಆ ಕಡೆ. ಇನ್ನು ಈಗೀಗ ಮೇರಿ ಹಾಕಿಬಿಟ್ಟ ಅಂದ್ರೆ, ರೆಡಿ ಮಾಡಿಟ್ಟ ಅಂದ್ರೆ ಜಲ್ದಿ ತಿಂತಾಳೆ. ಆ್ಯಕ್ಚುಲಿ ತಿನ್ನಕ್ಕೆ ಲೇಟ್ ಆಯ್ತದ ನಮ್ಮ ಅಮ್ಮಗೆ ಊಟ ಮಾಡ್ಲಿಕ್ಕೆ. ಹಾಗಾಗಿ ನಾನು ಫಸ್ಟು ರೆಡಿ ಮಾಡಿದ್ಮೇಲೆ ಕೊಡ್ತೀನಿ. ಎಷ್ಟು ಟೈಮಿಂತನೇ ಏಟಾನ ತಿನ್ನು, ಇನ್ನು ಡೈರೆಕ್ಟು ಟೈಮ್ ಆಯಿತು ಅಂದ್ರೆ ಡೈರೆಕ್ಟ್ ಶೂ ಹಾಕೊಂಡು ಹೋಗೋದಿರ್ತದೆ ಅಂತಂದು. ಅದ್ರ ಸಲುವಾಗಿ ಫಸ್ಟ್ ಆಕಿ ರೆಡಿ ಮಾಡಿದ್ಮೇಲೆ ನಾನು ಆಕೆಗೆ ಊಟ ಕೊಡ್ತೀನಿ. ಇನ್ನು ಬ್ಲೂ ಗ್ರೇಪ್ಸ್ ಕೂಡ ಮತ್ತು ತೆಂಗಿನ ನೀರು ಭೀ ತಂದಾರ ನಮ್ಮ ಮನೆಯವ್ರು. ಆ್ಯಕ್ಚುಲಿ ತೆಂಗು ತಂದಾರ ಅಂದ್ರೆ ಕುಡಿಲಿಕ್ಕೆ ತೆಂಗಿನ ನೀರು ಇರ್ತಾವಲ್ವ, ಅವು ದೊಡ್ಡ ದೊಡ್ಡವು ಅವ. ಆಯ್ತು 2 ತೊಗೊಂಡು ಬಂದಾರ. ಯಾಕಂದ್ರೆ ನನ್ನ ಮಕ್ಕಳಿಬ್ರು ಭೀ ಎಷ್ಟೋ ದಿನ ಹಿಡ್ದು ಅಮ್ಮು ಜಾನು ಕೇಳತ್ತಿರು ತೆಂಗಿನ ನೀರು ಬೇಕು, ತೆಂಗಿನ ನೀರು, ಕೋಕೋನಟ್ ವಾಟ್ರ್ ಅಂತ. ಅದ್ರ ಸಲುವಾಗಿ ತಂದು ಇಟ್ಟಾರ ನಮ್ಮ ಮನೆಯವರು. ಅದು ಮಧ್ಯಾಹ್ನ ಟೈಮಿಗೆ ಅವರು ಮುಂಜಾನೆ ಹೇಳೋದರ ಕೇಳ್ತಾರೆ, ಇಲ್ಲ ಮಧ್ಯಾಹ್ನಕರ ಕೇಳ್ತಾರೆ. ಬಟ್ ಮುಂಜಾನೆ ಹೇಳೋದು ಕುಡಿದ್ರು ಇನ್ನೂ ಹೆಲ್ತಿಗೆ ಚಂದ. ಬಟ್ ಏನಾಯ್ತದಪ್ಪ ಅಂದ್ರೆ ಈಗ ತಣ್ಣಗದಲ್ವ, ಹಾಗಾಗಿ ಮಧ್ಯಾಹ್ನ ಟೈಮಿಗೆ ಕುಡೀರ ಅಂತಂದು ಸಲುವಾಗಿ ಇಬ್ಬರು ಕಲ್ತು ಒಂದು ಕುಡ್ದಾರ ಅಷ್ಟೇ. ಅದು ಒಂದು ಭೀ ಹೆಚ್ಚಿಗೆ ಆದ್ರೆ ನಾ ಇಷ್ಟು ಕುಡ್ದೀನಿ ಅಷ್ಟು ನೀರವ ದೊಡ್ಡ ತಂದಾರ. ಇನ್ನು ಕಮ್ಮಿ ರೇಟ್ನಾಗ ಸಿಕ್ಕ್ಯವಂತ ಹಾಗಾಗಿ ತಂದಿರು ನಮ್ಮ ಮನೆಯವರು. ಇನ್ನೂ ಒಂದು ಪೆಂಡಿಂಗ್ ಇಟ್ಟಾರ, ಅದು ಒಂದು ಭೀ ಇನ್ನೂ ಇಬ್ಬರು ಶೇರ್ ಮಾಡ್ಕೊಂಡು ಕುಡಿತಾರೆ. ಇನ್ನು ಈ ಕಡೆ ಅಮ್ಮಗೂ ರೆಡಿ ಮಾಡಿದ್ಮೇಲೆ ಇನ್ನು ನಮ್ಮ ಮನೆಯವರು ಒಂದು 10 ರೂಪಾಯಿಗೆ ಹಂಗೆ ಹೂವು, ಇಲ್ಲಿ ಸೇವಂತಿಗೆ ಹೂವು ಒಂದು 10 ರೂಪಾಯಿದು ಕ್ಯಾರಿ ಬ್ಯಾಗ್ನಾಗ ಹಾಕಿಡ್ತಾರೆ, ಇಲ್ಲ ಕುಂಪಿ ಇಡ್ತಾರೆ. ಅವು ಅಮ್ಮಗೆ ಹಚ್ಲಕ್ಕಂತಂದು ಆ್ಯಕ್ಚುಲಿ ನಾನು ಹೇಳಲ್ದೇನೆ ತೊಗೊಂಡು ಬಂದಾರ ನಮ್ಮ ಮನೆಯವ್ರು ಈ ಸರ್ತಿ. ಈಗ ಇಲ್ಲದ ನೋಡಿರಿ ತೆಂಗಿಂದು ನೀರು ತಂದಾರ ಅಂದಿನಲ್ವ, ಅಲ್ಲಿ ಒಂದು ಆಲ್ರೆಡಿ ಒಂದು ಕುಡ್ದಾರ, ಇನ್ನೊಂದು ಉಳ್ದದ. ನಾನು ಹೇಳಲ್ದೇನೆ ಈ ಸರ್ತಿ ತೊಗೊಂಡು ಬಂದಾರ ನಮ್ಮ ಮನೆಯವರು ಫ್ಲವರು. ಇಷ್ಟು ಚೆಂದವ ಅಂದ್ರೆ ಒಂದೊಂದು ಇಟ್ಟಿಟ್ಟಾಡಲ್ಲಿ ದೊಡ್ಡ ಅವ. ಹಾಗಾಗಿ ನಮ್ಮ ಅಮ್ಮ ದಿನ ಒಂದೊಂದು ಹಚ್ಲತ್ತೀನಿ. ಆ್ಯಕ್ಚುಲಿ ಫುಲ್ಲು ಪೇಂಟ್ಸ್ ಭೀ ಹಚ್ಬೋದು, ಬಟ್ ದಿನ ಒಂದೊಂದು ಸಾಕು. ಸ್ಕೂಲಿಗೆ ಯೂನಿಫಾರ್ಮ್ ಎಲ್ಲ ಅಷ್ಟೊಂದು ಚೆಂದ ಅನಿಸಲ್ಲ. ಹಾಗಾಗಿ 2 ಮೇರಿ ಹಾಕ್ತೀನಲ್ವ, ಹಾಗಾಗಿ ಒಂದು ಕಡೆ ಒಂದು ಹೂವು ಹಚ್ಚಿಬಿಡ್ತೀನಿ ಅಷ್ಟೇ. ಫುಲ್ಲು ಜಾಸ್ತಿ ಕೊಡ್ತಾರೆ ಇಲ್ಲಿ ಹೂವು ಅಂತೂ. ಫೇಮಸ್ಸು ಹೂವು ಏನಂದ್ರೆ 10 ರೂಪಾಯಿಗೆ ಒಂದೊಂದು ಮುಟ್ಟಿ. ಅಂದ್ರೆ ನಮ್ಮ ಕಡೆ ಎಲ್ಲ ಮಳ ತೋತೇವಲ್ವ, ಅವಾಗ ಇಷ್ಟು ಪೀರೆ ಕೊಡ್ತಾರೆ. ಬಟ್ ಇಲ್ಲೆಲ್ಲ ಸೇವಂತಿಗೆ 10 ರೂಪಾಯಿಗೆ ಫುಲ್ ಒಂದು ಕವರ್ ಕೊಡ್ತಾರೆ. ಹಾಗಾಗಿ ತೊಗೊಂಡು ಬಂದಾರ, ಇನ್ನು ಚೆಂದ ಕಾಣ್ಲತ್ತೀವಂತ ಅದ್ರ ಸಲುವಾಗಿ ತೊಗೊಂಡು ಬಂದಾರ. ಇನ್ನು ಆ ಕಡೆ ನಮ್ಮ ಅಮ್ಮಗೂ ರೆಡಿ ಮಾಡಿದ್ಮೇಲೆ ಊಟ ಮಾಡ್ಲಿಕ್ಕೆ ಕೊಟ್ಟೀನಿ. ಆ ಕಡೆ ಊಟ ಮಾಡ್ಲತ್ತಾಳ. ಇನ್ನು ನಾನಿಲ್ಲಿ ಕಸ ಹುಡುಗ್ಲತ್ತೀನಿ, ಮನೆಯೆಲ್ಲ ಕಸ ಹುಡ್ಕೊಂಡು ಬಂದೀನಿ. ಯಾಕಂದ್ರೆ ಹುಣ್ಣಿ ಅದಲ್ವ, ಅದ್ರ ಸಲುವಾಗಿ ಕೆಲಸ ಮಾಡ್ಕೋಬೇಕು, ಪೂಜೆ ಮಾಡ್ಬೇಕಂತಂದು. ಆ್ಯಕ್ಚುಲಿ ಅವಾಗೇ ಹುಡುಗಿ ಪೂಜೆ ಮಾಡ್ಬೇಕಂದ ಸ್ನಾನ ಆಗೋದು, ಬಟ್ ಆಗಲಿಲ್ಲ. ಈ ಕಡೆ ಕೆಲಸ ಮಾಡ್ಕೋಬೇಕಲ್ವ, ಚಪಾತಿ ಹಿಟ್ಟು ಅದು ತೊಯ್ಸಿಡಬೇಕಾಗಿತ್ತು, ಅನ್ನ ಪಲ್ಯ ಮಾಡಬೇಕಾಗಿತ್ತು. ಹಾಗಾಗಿ ಈಗ ಒಂದಕ್ಕೂ ಸ್ಟಾರ್ಟ್ ಮಾಡ್ದೆ ಅಂದ್ರೆ ಅದು ಪೂರ್ತಿ ಕಿಚನ್ದಾಗಿಂದ ಆಗತನ ಹೊರಗೆ ಬರ್ಲಿಕ್ಕಾಗಲ್ಲ ಅಂತಂದು ಇನ್ನು ಫಸ್ಟು ಕಿಚನ್ದಾಗಿಂದೇ ಮುಗಿಸ್ಕೊಂಡ್ರೆ ಆಯಿತು. ಹಿಂದಿನ ಸರಿ ಈ ಕಡೆ ಹುಡ್ಕೊಂಡು ಪೂಜೆ ಮಾಡ್ರಾಯ್ತು ಅಂತಂದು ಮಾಡ್ಲತ್ತೀನಿ. ಈಗ ಮನೆಯದ ಹುಡುಗಿನಲ್ವ, ಇನ್ನು ಶುಕ್ರವಾರ ದಿನ ನಿನ್ನೆನೇ ಸೂಟೀನಿ. ಅದ್ರ ಸಲುವಾಗಿ ಈಗೇನು ಸೂಟೋದು ಬೇಡ, ಯಾಕಂದ್ರೆ ಈಗ ಫಸ್ಟ್ ಕೆಲಸ ಮಾಡ್ಕೋಬೇಕು. ಹಾಗಾಗಿ ಸೂಟಿಲ್ಲ ಏನಿಲ್ಲ, ನಿನ್ನೆ ಸೂಟೀನಿ ಅಂತಂದು ಇನ್ನು ಈ ಕಡೆ ಪೂಜೆ ಮಾಡ್ಲತ್ತೀನಿ. ಡೈಲಿ ಇಲ್ಲಂತೂ ಬಂದಿದ್ದು ಹಿಡ್ದು ಡೈಲಿ ನನಗೆ ಹೂವು ಇಷ್ಟು ಚೆಂದ ಸಿಗ್ಲತ್ತವ ಅಂದ್ರೆ ದಾಸವಾಳ ಹೂವು. ಅದು ಮುಂಜಾನೆ ನಾನು ಎದ್ದಾಗಾರ ಹೋಗಿ ಕಟ್ಕೊಂಬರ್ತೀನಿ, ಇಲ್ಲ ಲೇಟ್ ಮಾಡಾದ್ರೂ ಭೀ ಪರವಾಗಿಲ್ಲ, ಆವಾಗಾರ ಸಿಗ್ಲತ್ತವ ಹೂವು. ಇವು ಮಗ್ಗಿಗತ್ತಲೆ ಕಾಣತ್ತವಲ್ವ, ಅವು ಫುಲ್ಲು ದಾಸವಾಳ. ಇವು ಇದ್ದಿದ್ದು 5 ಎಳೆ ದಾಸವಾಳ. ಇವು ಸ್ವಲ್ಪ ಒಂದು 11 ಗಂಟೆ ಆಯ್ತಲ್ಲ, ಆವಾಗ ಇಷ್ಟು ಚೆಂದ ಬಿಸ್ತವ ದೇವ್ರ ಬಳಿ, ಫುಲ್ಲು ರೆಡ್ಡಾಗಿ ಕಾಣತ್ತವ. ನಾನಂತೂ ದಾಸವಾಳ ಬಿಟ್ಟು ಬೇರೆ ಹೂವನೇ ಹಚ್ಚಲಾಗೀನಿ. ಇಲ್ಲಿ ಬೇರೆವು ಭೀ ವೈಟ್ ಬೆಳ್ಳಂದು ಹೂವು ಭೀ ಸಿಗ್ತಾವ, ಅವು ಭೀ ಅವ ಖರೆ. ಬಟ್ ನನಗೆ ದಾಸವಾಳ ಹೂವನೇ ಚೆಂದ ಕಾಣತ್ತವ, ಹಾಗಾಗಿ ಅವೇ ತಂದು ದಿನ ಹಚ್ಲತ್ತೀನಿ. ಇಲ್ಲಿ ಮನೆಗೆ ಒಂದು 5 ಮತ್ತು ಹೊರಗೆ ತುಳಸಿ ಗಿಡಕ್ಕೆ ಮತ್ತು ನಮ್ಮ ಗಣಪತಿಗೆ ಹಚ್ಲತ್ತೀನಿ.
ಇನ್ನು ಡೈಲಿ ಕಂಪಲ್ಸರಿ ಹೂವು ಸಿಗ್ಲತ್ತವ ಅಷ್ಟೇ ದೇವ್ರಿಗೆ. ಅಂದ್ರೆ ಸ್ವಲ್ಪ ಹೂವು ಇದ್ದರೂ ಪೂಜೆ ಅದು ಅನ್ನಿಸ್ತದ ಜಾಸ್ತಿ ಚಂದ ಕಾಣ್ತಾವೆ ದೇವ್ರು ಅಂತಂದು ಇನ್ನು ಎಲ್ಲ ಹೂವು ಅದೆಲ್ಲ ಹಚ್ಚಿ ದೇವ್ರಿಗೆ ಪೂಜೆ ಮಾಡ್ಲತ್ತಿದ್ದ. ಇನ್ನು ಎಲ್ಲ ಕೆಲಸ ಮಾರ್ನಿಂಗೆ ಅಂದ್ರೆ ಆ ಮಗು ಒಂದು 8:30 ಹಂಗೆ ಸ್ಕೂಲ್ ಇರ್ತದ. ಆಕಿನ ಸ್ಕೂಲ್ ತನಕ ಇವತ್ತೆಲ್ಲ ಮಾಡ್ಕೊಂಡು ಮುಗಿಸ್ಕೊಳತ್ತೀನಿ. ಯಾಕಂದ್ರೆ ಹೇಳಿನಲ್ವ ಡ್ರೆಸ್ಸು ಹೊಲಿಬೇಕು ಅಂತಂದು ಅಮ್ಮಂದು. ಹಾಗಾಗಿ ಇವತ್ತು ಕಂಪ್ಲೀಟ್ ಮಾಡಿಬಿಡ್ಬೇಕು 2 ಲಂಗ ಪೋಲ್ಕ ಅಂತ ಅಂದ್ಕೊಳತ್ತೀನಿ. ಅದ್ರ ಸಲುವಾಗಿ ಎಲ್ಲ ಕೆಲಸ ಫಾಸ್ಟಾಗಿ ಮಾಡ್ಕೊಳತ್ತೀನಿ ಅಂದ್ರೂ ಭೀ ಬಟ್ ಆಗಿಲ್ಲ. ಒಂದೇ ಆಗ್ಯದ ಪೋಲ್ಕ ಒಂದು ಯಾವ ಥರ ಆಗ್ಯದಂತ ನಾನು 2 ಹೊಲ್ದಿನ ಮೇಲೆ ತೋರಿಸ್ತೀನಿ. ಇನ್ನು ಈಗ ಹಾಗೆ ಎಲ್ಲ ಪೂಜೆ ಮಾಡಿದ್ಮೇಲೆ ಇನ್ನು ವಾಷಿಂಗ್ ಮಿಷಿನ್ದಾಗ ಬಟ್ಟೆ ಹಾಕ್ಲತ್ತೀನಿ. ಆ್ಯಕ್ಚುಲಿ ನಾನು ನಿನ್ನೆ ವಾಷಿಂಗ್ ಮಿಷಿನ್ದಾಗ ಬಟ್ಟೆ ಹಾಕೀನಿ. ಬಟ್ ಈಗ ಇವತ್ತಂದ್ರೆ ಇನ್ನೊಂದು ಸ್ವಲ್ಪ ಬಟ್ಟೆ ಉಳ್ದಿವಂದ್ರೆ ಅಮ್ಮನ ಸ್ಕೂಲ್ ಡ್ರೆಸ್ಸು ಮತ್ತು ಡ್ಯಾನ್ಸ್ ಕ್ಲಾಸ್ ಡ್ರೆಸ್ಸು ಇನ್ನು ನಮ್ಮ ಮನೆಯವ್ರದ್ದು ಒಂದಿನ ಇದ್ದು ಅಂದ್ರೆ ನಮ್ಮ ಮನೆಯವ್ರದ್ದು ಅಷ್ಟು ಒಂದೇ ದಿನ ಹಾಕ್ತೀನಿ. ಅವ್ರು ಭೀ ನಿನ್ನೆ ಮಾರ್ಕೆಟ್ಗದು ಹೋಗಿರು ಮತ್ತು ಡೈಲಿ ನೈಟ್ ಡ್ರೆಸ್ ಇರ್ತಾವಲ್ವ ಅವೆಲ್ಲ ಇದ್ದವು. ಅವೆಲ್ಲ ಇವತ್ತು ಹಾಕ್ಲತ್ತೀನಿ. ಇಲ್ಲದ್ರೆ ನಾನು 2 ಡೇಸ್ಗೊಂದು ಸರ್ತಿ ವಾಷಿಂಗ್ ಮಿಷಿನ್ದಾಗ ಬಟ್ಟೆ ಹಾಕ್ತೀನಿ. ಯಾಕಂದ್ರೆ ಒನ್ ಡೇ ಅದು ನಮ್ಮದು ಇರೋದು ಜಾಸ್ತಿ KGದು ವಾಷಿಂಗ್ ಮಿಷಿನ್ ಅದ. 1 ಡೇಗೆ ಅಷ್ಟೊಂದು ಬಟ್ಟೆ ಬೀಳಲ್ಲವು. ಸುಮ್ಮನೆ ಯಾಕೆ ಅಂತಂದು ಹಾಗಾಗಿ 2 ಡೇಸ್ಗೊಂದು ಸರ್ತಿ ಹಾಕ್ತೀನಿ. ಇಲ್ಲ ಒಂದೊಂದು ದಿನ ಸ್ವಲ್ಪ ಇದ್ವು ಅಂದ್ರೆ ಇಲ್ಲ ನನಗೆ ಅಷ್ಟೊಂದು ಕೆಲಸ ಇಲ್ದೋಯ್ತು ಅಂದ್ರೆ ನಾನು ಕೈ ಮೇಲೆ ಒಗಿತೀನಿ. ಬಟ್ ಹೆವಿ ಕೆಲಸ ಇದ್ದಿದ್ದಿನ ಕಂಪಲ್ಸರಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಹಾಗಾಗಿ ಇವತ್ತು ಮಾರ್ನಿಂಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಲತ್ತಿದ್ದ. ಇನ್ನು ನಾನು ಅಮ್ಮಗೆ ಸ್ಕೂಲಿಗೆ ಬಿಟ್ಟು ಬರತನ ಈ ಕಡೆ ವಾಷಿಂಗ್ ಮಿಷಿನ್ದಾಗ ಅರ್ಧ ಬಟ್ಟೆ ಆಗೋಯ್ತವಂತಂದು ಮಾರ್ನಿಂಗೆ ಹಾಕಿ ಇನ್ನು ಸ್ಕೂಟಿ ಅದು ಹೊರಗೆ ತೆಗಿತಿದ್ದಾಗ ಅಮ್ಮಗೆ ಸ್ಕೂಲಿಗೆ ಬಿಟ್ಟು ಬರ್ಲಕ್ಕ. ಇನ್ನು ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಓಕೆನಾ? ಬಾಯ್.